ಹಾಯ್ ನೋಡಿ, ಇವತ್ತು ಮಧ್ಯಾಹ್ನ 2 ಗಂಟೆ ಆಗೈತೆ. 2 ಗಂಟೆಗೆ ಈಗ ಮಧ್ಯಾಹ್ನ ಇವಾಗ ಎಲ್ಲ ತೋಟದ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಅನ್ನ ಇಟ್ಬಿಟ್ಟು ಸಾಂಬಾರು ಐತೆ ಅಕ್ಕಿ ಇಟ್ಬಿಟ್ಟು ಅವರಿಗೆ ಸ್ವಲ್ಪ ಜನ ಟೀ ಕೇಳಿದ್ರು. ಟೀ ಮಾಡಿ ಮತ್ತು ಒಂದು ಸ್ವಲ್ಪ ಕಡಲೆಬೀಜ ಹುರಿದು ಉಪ್ಪು ಖಾರ ಹಾಕೋಣ ಅಂತ ಕಡಲೆಬೀಜ ಎಲ್ಲ ಇದು ಮಾಡ್ತಾಯಿದ್ದೀನಿ. ನೋಡಿ ನಮ್ಮಮ್ಮ ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಇದನ್ನ ಕಡಲೆಬೀಜಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಊಟನೇ ಬೇಕು ಅನಿಸಲ್ಲ. ಕಡಲೆಬೀಜ ತಿಂದು ಸ್ವಲ್ಪ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಟೀ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಊಟಕ್ಕೆ ಬರ್ತಾರೆ ಇಲ್ಲಿಗೆ ಮನೆ ಹತ್ರ, ತೋಟದ ಹತ್ರವೇ ಇರೋದ್ರಿಂದ ಇಲ್ಲೇ ಎಲ್ಲ ಬರ್ತಾರೆ ಅವರು ಊಟ ಮಾಡೋದಕ್ಕೆ. ಟೀ ಕೊಟ್ಬಿಡ್ಬೇಕು, ಯಾಕಂದರೆ ಈ ಒಂದಿಬ್ಬರು ಟೀ ಕೇಳ್ತಾರಲ್ವ, ಅದಕ್ಕಾಗಿ ಅವರಿಗೆ ಟೀ ಕೊಟ್ಟು ಮತ್ತೆ ಬಂದು ಅವ್ರಿಗೆ ಊಟಕ್ಕೆ ಇಡಬೇಕು. ನೋಡಿ ಎಲ್ಲ ಕ್ಲೀನ್ ಆಗಿಬಿಟ್ಟೈತಿ. ಇದೇ ಫಸ್ಟ್ ನಾನು ತೋಟಕ್ಕೆ ಬರ್ತಾ ಇರೋದು ನನ್ನ ಡೆಲಿವರಿ ಆಗಿದ್ದರಿಂದ. ಪ್ರೆಗ್ನೆನ್ಸಿಲಿ ಕನ್ಫರ್ಮ್ ಇರಲಿಲ್ಲ. ಅವಾಗ ಈ ತೋಟದಾಗೆ ಸ್ವಲ್ಪ ಅಡಿಕೆ ಆಯೋಕ್ಕೆ ಕೆಲಸ ಮಾಡಿದ್ದು. ಅವತ್ತು ಬಂದಿರೋಳು ಇವತ್ತು ಬರ್ತಾ ಇದ್ದೀನಿ ತೋಟದೊಳಗೆ. ನೋಡಿ ಎಲ್ಲ ಈ ಥರ ಕ್ಲೀನ್ ಮಾಡಿಸೈತಿ, ಅದರಿಂದ ಬರ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಕಾಲು ಕೂಡ ಇಕ್ತಿರ್ಲಿಲ್ಲ, ಅಷ್ಟು ಸ್ಯಾದ್ರೆ ಆಗಿಬಿಟ್ಟಿತ್ತು. ಭಯ ಆಗುತ್ತೆ ಅಲ್ವಾ, ಎಲ್ಲಿ ಏನಿರುತ್ತೋ ಅಂತ. ತೋಟದಲ್ಲೇ ಕೆಲಸ ಮಾಡೋರಿಗೆ ಏನು ಅನಿಸಲ್ಲ, ಆದರೆ ನಮಗೆ ಸ್ವಲ್ಪ ಭಯ. ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟಾರೆ, ಕ್ಲೀನ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಇನ್ನೂ ನೋಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವಣ್ಣ. ಇಲ್ಲಿ ಸ್ವಲ್ಪ ಕೆಲಸ ಕೇಳಿಸೋದಿಲ್ಲ. ಇದು ನೋಡಿ, ಇಲ್ಲಿ ರೋಟ್ರಿಕ್ಕಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇಲ್ಲಿ ನಡಮಧ್ಯೆ ಇರೋದು ಕ್ಲೀನ್ ಮಾಡಲ್ಲ ಅಲ್ವಾ, ಅದು ಏನು ಮಾಡಿಬಿಡ್ತಾರೆ, ಈ ಗಂಡಳನ್ನ ಇಟ್ಬಿಟ್ಟಿದ್ದೀವಿ ನಾವು. ಅವರೇ ಎಲ್ಲನ ಬಿಡಿಸೋದು ಎಲ್ಲ. ಇದ್ರ ಅಡಿಕೆ ಗಿಡದ ಬುಡ ಎಲ್ಲ ಕ್ಲೀನ್ ಮಾಡ್ತಾರೆ. ತೋರಿಸ್ತೀನಿ ಬನ್ನಿ, ಅದೇ ಥರನೇ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಟೋಟಲ್ ಎಲ್ಲ ಇದೊಂದು ಎಕರೆ, ಇದು ಎರಡು ಸೇರಿ ಮೂರು ಎಕರೆ ಐತಿ. ಒಂದೇ ತಗೆ 5 ಎಕರೆ ಇರೋದು ತೋಟ. ನೋಡಿ ಈ ಥರ ಇರೋದೆಲ್ಲನ ಆ ಥರ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮೂರವರೇ. ಗಂಡಳು ಬರೋದು ಕಷ್ಟ, ಯಾಕೆಂದರೆ ಎಲ್ಲ ತೋಟ ಕಟ್ಕೊಂಡಿರೋದು ಕೆಲಸ ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗ್ತೆ ಅಲ್ವಾ. ಹಾಗೇನು ಸುಮಾರಕ್ಕೆ ದುಡ್ಡು ಕೊಡಬೇಕಾ, ಹೀಗೆ ಅವ್ರ ಕಷ್ಟ ಅವ್ರದ್ದು, ನಮ್ಮ ಕಷ್ಟ ನಮ್ಮದು ಅಲ್ವಾ. ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದಾರೆ. ಬುಡ ಎಲ್ಲ ಬಿಡಿಸ್ಬಿಟ್ಟು, ಅಡಿಕೆ ಗಿಡದ ಬುಡ ಎಲ್ಲ ಬಿಡಿಸ್ಬಿಟ್ಟಾರೆ. ಇವೇ ಫಸ್ಟ್ ದೊಡ್ಡ ಗಿಡಗಳು, ಆ ಕಡೆ ಇರೋವೆಲ್ಲ ಚಿಕ್ಕ ಗಿಡಗಳು. 3 ಥರ ಫ್ಲಾಟ್ ಹಾಕ್ಬಿಟ್ಟಾರೆ. ಹೋಗ್ತಾ ಇದ್ದೀನಿ ಅವ್ರಿಗೆ ಟೀ ಕೊಟ್ಬಿಟ್ಟು ಮತ್ತೆ ಊಟ ಇಕ್ಕರೆ ಅಷ್ಟರೊಳಗೆ ನನ್ನ ಮಗ ಎದ್ಬಿಡ್ತಾನೆ. ಅಣ್ಣ ಟೀ ನೀರು ಇದಾವ ಕುಡಿಯೋಕ್ಕೆ? ಎಲ್ಲ ಇದ್ದಾವೆ. ಚೆಂಬು ಎಲ್ಲಿ? ಹಾಂ, ಬಿಂದಿಗೆ ಅಲ್ಲ ತತ್ತಿ ನೀರು ರೀ. ಒಂದು ಚಮ್ ನೀರು ಸಾಕಾ? ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟಾರೆ. ಬೇಸ ಅಂದರೆ ಕಷ್ಟ ಐತೆ, ಬಟ್ ಇಷ್ಟಪಟ್ಟು ಮಾಡಬೇಕು ಈ ಕೆಲಸನ. ನನಗಿಷ್ಟ ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಇಷ್ಟ, ಆದರೆ ಡೈಲಿ ಅಲ್ಲ, ಯಾವಾಗಾದರೂ ಕೆಲಸ ಮಾಡಬೇಕು. ನಾನು ಹುಟ್ಟಾಗಿಂದನೂ ನಮ್ಮ ಅಪ್ಪಾಜಿ ಏನು ಕೆಲಸಕ್ಕೆ ಇಟ್ಟಿಲ್ಲ, ನನ್ನ ಕೆಲಸ ಮಾಡೋಕ್ಕೆ ಇಲ್ಲೂ ಇಟ್ಟಿಲ್ಲ, ನಮ್ಮ ಮನೆಯವರು ಇಟ್ಟಿಲ್ಲ ಕೆಲಸ ಮಾಡೋಕ್ಕೆ. ಹಾಗಾಗಿ ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ. ಮನೇಲಿ ಏನೇ ಕೆಲಸ ಇರಲಿಲ್ಲ, ಅಡುಗೆ ಆಗಲಿ ಏನೇ ಕೆಲಸ ಇದ್ರೂ ನಾನು ಮನೇಲಿ ಮಾಡ್ತೀನಿ, ಯಾವುದೂ ಹೇಳಿಸ್ಕೊಳಲ್ಲ. ಎಲ್ಲ ಕೆಲಸನೂ ಮಾಡ್ತೀನಿ, ಏನು ಅಡುಗೆ ಮಾಡ್ಬೇಕಂದ್ರೂ ಮಾಡ್ತೀನಿ. ಎಲ್ಲ ಕಲಿಸ್ಬಿಟ್ಟೈತೆ ನಮ್ಮಮ್ಮ. ಅದರಿಂದ ಏನು ಕೆಲಸ ಮಾಡಿರು, 50 ಜನ ಗಂಡಳು ಬಂದ್ರೂ ಅಡುಗೆ ಮಾಡೋ ಕೆಲಸ ಮಾತ್ರ ಪೂರ್ತಿ ಕಲಿಸ್ಬಿಟ್ಟೈತೆ ನಮ್ಮಮ್ಮ. ಏನು ಕೆಲಸ ಮಾಡಿರು, ಏನು ಅಡುಗೆ, ಎಷ್ಟು ಅಡುಗೆ ಹೇಳಿದ್ರು ನಾನು ಮಾಡ್ತೀನಿ, ಅದೇನು ತೊಂದರೆ ಇಲ್ಲ. ಹೊಲದಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಅಪ್ಪಾಜಿ ಬಿಡಲ್ಲ, ಅದರಿಂದ ನಾನು ಮನೆಯಲ್ಲೂ ಮಾಡಿಲ್ಲ, ಅಲ್ಲಿನೂ ಮಾಡಿಲ್ಲ. ಮಾಡಿರೋರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅದಾದರೂ ಅಷ್ಟೇ. ನಮ್ಮಮ್ಮ ಇದ್ದರೆ ಅಪರೂಪಕ್ಕೆ ಏನಾದರೂ ಕೆಲಸ ಇದ್ದರೆ ಮಾತ್ರ ಮಾಡ್ತೀನಿ.
ಹಂಗಾಗಿ ನೋಡಿ ಈಗ ಅವ್ರಿಗೆ ಕಾಫಿ ಕೊಟ್ಬಿಟ್ಟು ಕಾಫಿ ಎಲ್ಲ ಕೊಟ್ಟು ಬಂದೆ. ಈ ಕಡೆ ಸಾಯಂಕಾಲ ಆಗಿತ್ತು, ರಗ್ಗುಗಳು ತಕೊಂತಾ ಇದ್ದೀನಿ ನೋಡಿ. ಇವೆಲ್ಲ ನಮ್ಮ ಅಪ್ಪು ಆರ್ಯಾಕಿರೋವೆಲ್ಲ ರಗ್ಗು ಸಾಯಂಕಾಲ ಆಗ್ತಿದಂಗೆ ತಗೋಬೇಕು ನೋಡಿ. ಇವಾಗೆಲ್ಲ ರಗ್ಗೆಲ್ಲ ತಗೊಬಿಟ್ಟು ನನ್ನ ಮಗ ಮನಿಕಂಡಾನೆ, ತಕೊಂಡು ಇವಾಗ ನೋಡಿ ಇಲ್ಲಿ ಇದು ಕೆಮ್ಮಣ್ಣು ಕಾಣ್ತೈತಲ್ಲ, ಎಲ್ಲ ನೋಡ್ರಿ ಚೆನ್ನಾಗಿ. ಯಾರಾದರೂ ನೀವು ಒಂದು ಐಡಿಯಾ ಹೇಳ್ತೀನಿ ನೋಡಿ, ಯಾರಾದರೂ ಮನೆಯಲ್ಲಿ ಈ ಹಳ್ಳಿ ಕಡೆ ಚಿಮ್ನಿ ಒಲೆ ಹಾಕಿಸ್ಕೊಂಡಿರಲ್ಲ ಅಲ್ವಾ, ಚಿಮ್ನಿ ಒಲೆ ಹಾಕಿಸ್ಕೊಂಬದೇ ಇರೋರಿಗೆ ಈ ಐಡಿಯಾ, ಒಲೆಗೆ ಅಡುಗೆ ಮಾಡಬೇಕು ಅಂತ ಅನ್ನೋರಿಗೆ ಅಷ್ಟೇ. ನಾವು ಈ ಥರ ಎಲ್ಲ ಅವಾಗೆಲ್ಲ ಕರ್ಗಾಗುತ್ತೆ ಮನೆ ಅಂತ ಹೇಳ್ಬಿಟ್ಟು ಸಿಟಿ ಟೈಪ್ ಎಲ್ಲ ಒಳಗಡೆ ಸಿಟಿ ಟೈಪ್ ಮಾಡಿಸ್ಬಿಟ್ಟಾರೆ. ಅದಕ್ಕೋಸ್ಕರ ಇವಾಗ ಒಳಗಡೆ ಚಿಕನ್ ಸಾಂಬಾರು ಮಾಡೋಕ್ಕೂ ಬರಲ್ಲ, ಮೊಟ್ಟೆದೇನಾದರೂ ಮಾಡೋಕ್ಕೂ ಬರಲ್ಲ, ಮತ್ತು ಯಾರಾದರೂ ಗಂಡಳು ಬಂದಾಗ ಅಡುಗೆ ಮಾಡೋಕ್ಕೂ ಬರಲ್ಲ. ಹಂಗಾಗಿ ಇಲ್ಲಿ ನೋಡಿ ಸೀಟ್ ಹಾಕ್ಸ್ಬಿಟ್ಟಿದ್ದಾರೆ, ಈ ಮನೆ ಪಕ್ಕದಾಗೆ ಸೀಟ್ ಹಾಕ್ಸ್ಯಾರ ನಮ್ಮಮ್ಮರು. ಇವಾಗ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲ ನಮ್ಮ ಅಪ್ಪಾಜಿ ಎಲ್ಲ ಕೆಮ್ಮಣ್ಣು ನಡ್ಸೈತಿ. ಇಲ್ಲಿ ಫುಲ್ ಫಿನಿಶಿಂಗ್ ಆದಾಗ ನಿಮ್ಗೊಂದು ವೀಡಿಯೋ ಹಾಕ್ತೀನಿ ನೋಡಿ. ಇಲ್ಲಿ ಇವಾಗ ಸೀಟ್ ನಿಲ್ಲಾಕ್ಬಿಟ್ಟು ಒಲೆ ಹಾಕಿ ಮತ್ತು ಖಾರ ಬಂಡೆ ಅದೆಲ್ಲ ಹಾಕಬಿಟ್ಟು ಇಲ್ಲಿ ಅಡುಗೆ ಮಾಡಬೇಕು ಅಂತ. ಗ್ಯಾಸ್ ಅಂದರೆ ತಿಂಗಳ ಈಗ ಆಗಲ್ಲ ಅಲ್ವಾ ತುಂಬ್ಸೋಕ್ಕೆ, ತುಂಬ ಕಾಸ್ಟ್ಲಿ. ಮೇಲಾಗಿ ಗಂಡಾಳುಗಳೆಲ್ಲ ಬಂದರೆ ಒಂದು 20 ಡೇಸ್ ಕೂಡ ಗ್ಯಾಸ್ ಸಿಲಿಂಡ್ರ್ ಬರಲ್ಲ ನಮ್ಮ ಅಮ್ಮವ್ರಿಗೆ. ಅದಕ್ಕೋಸ್ಕರ ಇಲ್ಲಿ ಸೀಟ್ ನಿಲ್ಲಾಕ್ಬಿಟ್ಟು ಇಲ್ಲಿ ನೀಟಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಅಡುಗೆ ರೂಮ್ ಥರ ಮಾಡಬೇಕು ಅಂತ ಈ ಥರ ಮಾಡಿದರು ನೋಡಿ. ಇನ್ನೊಬ್ಬರು ಕೇಳಿದರು, ನೀವೆಷ್ಟು ಜನ ಅಕ್ಕ ತಂಗಿರು ಅಂತ ಕೇಳಿದರು. ನಾವು ಇಬ್ಬರು ಅಕ್ಕ ತಂಗಿರು ಮತ್ತು ನಮ್ಮ ಅಣ್ಣ ತಮ್ಮ, ಟೋಟಲ್ 4 ಜನ ನಾವು ಎಲ್ಲನ. ನಾನು ನಮ್ಮ ಅಕ್ಕ ಇಬ್ಬರು, ನಾನೇ ಲಾಸ್ಟ್ 3ನೇಳು, ನಾನು ನಮ್ಮ ಅಣ್ಣ ಫಸ್ಟ್, ನಮ್ಮ ಅಕ್ಕ, ನಾನು ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ತಮ್ಮ. ತಂಗಿ ಒಬ್ಬಳಿಲ್ಲ ಅಷ್ಟೇ, ಎಲ್ಲರೂ ಇದ್ದಾರೆ. ಮತ್ತು ಈ ಥರ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲ ಸಾಯಂಕಾಲ ಆಯಿತು, ಕರೆಂಟೆಲ್ಲ ಹಾಕ್ಬಿಟ್ಟು ಮತ್ತು ಸಾಯಂಕಾಲ ಕಸ ಗುಡಿಸಿ ಈಗ ಫುಲ್ಲು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಅಡುಗೆ ಮಾಡಬೇಕು ನೋಡಿ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿಂದು. ಇದೇ ಯಾವ ಥರ ಇತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಫುಲ್ಲು ಎಲ್ಲರೂ ಈ ವಿಡಿಯೋ ಮಾಡಿರೋರಿಗೆಲ್ಲರಿಗೂ